ನೀವು ನಮ್ಮ ಚಾನಲ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇದ್ದೀನಿ, ಇಲ್ಲ ನಾವು ಡ್ಯಾಲಸಲ್ಲೇ ಇದ್ದೀವಿ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ನಮ್ಮೂರಲ್ಲಿ ಡ್ಯಾಲಸ್ ಹನುಮಾನ್ ಟೆಂಪಲ್ ಇರೋದು. ಈ ಟೆಂಪಲ್ನ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಪ್ರತಿ ವರ್ಷ ಡ್ಯಾಲಸಿಗೆ ಬರೋದ್ರ ಬಗ್ಗೆನೂ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಆ ವಿಷಯ ಎಲ್ಲ ಗೊತ್ತಿಲ್ಲ ಅಂದರೆ ನನ್ನ ಹಳೆ ವ್ಲಾಗ್ಸ್ನ ಚೆಕ್ ಮಾಡಿ, ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಹಾಗೆ ಈ ಟೆಂಪಲ್ನ ಫುಲ್ ವಿಡಿಯೋ ಟೂರ್ ಸಹ ನಿಮಗೆ ಸಿಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸ್ವಾಮೀಜಿಯವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡೋದಕ್ಕೋಸ್ಕರ ನಮ್ಮ ಡ್ಯಾಲಸ್ಗೆ ಬಂದೇ ಬಿಟ್ಟರು. ಈ ವರ್ಷ ಸ್ವರ್ಣ ಮಹೋತ್ಸವ, ಹಾಗಾಗಿ 50ನೇ ವರ್ಷವನ್ನು ಸ್ಪೆಷಲ್ಲಾಗಿ ಆಚರಿಸ್ಕೊಳ್ತಾ ಇದ್ದೀವಿ. ಅವರ ಸ್ವಾಗತ ಎಷ್ಟು ಸುಂದರವಾಗಿ ನಡೀತಾ ಇದೆ ನೋಡ್ತಾ ಇರಲ್ಲ. ನೃತ್ಯ, ಸಂಗೀತ ಎಲ್ಲದರ ಜೊತೆಗೆ ಸಚ್ಚಿದಾನಂದ ಸ್ವಾಮೀಜಿಯವರು ದಿನನಿತ್ಯ ಮಾಡುವಂಥ ಶ್ರೀಚಕ್ರ ಪೂಜೆಯನ್ನು ನೋಡುವಂಥ ಒಂದು ಸೌಭಾಗ್ಯನೂ ಎಂದಿನಂತೆ ಒದಗಿ ಬಂತು. ಅದನ್ನು ನೋಡೋಣ ಅಂತ ದೇವಸ್ಥಾನದ ಕಡೆಗೆ ಹೊರಟು ನಿಂತ ನಾವು ಈ ರೀತಿಯಾದಂಥ ಸುಂದರವಾದಂಥ ನೃತ್ಯವನ್ನು ನೋಡ್ತಾ, ಸುಮಧುರವಾದ ಸಂಗೀತವನ್ನು ಕೇಳ್ತಾ ಅಲ್ಲಿ ಪೂಜೆಯನ್ನು ವೀಕ್ಷಿಸಿದ್ವಿ. ನಿಮಗೋಸ್ಕರ ಒಂದು ಸಣ್ಣದಾದಂಥ ತುಣುಕು. ಸುವರ್ಣ ವರ್ಷ ಅಂತ ಹೇಳಿದ್ನಲ್ಲ, 50 ವರ್ಷಗಳಿಂದ ಸತತವಾಗಿ ಸ್ವಾಮಿಗಳು ನಮ್ಮೆಲ್ಲರನ್ನ ಇಲ್ಲಿ ಅಮೆರಿಕಾದಲ್ಲಿ ಆಶೀರ್ವಾದ ಮಾಡೋದಕ್ಕೆ ಬರ್ತಾಯಿದ್ದಾರೆ. ಹಾಗಾಗಿ ಅವರಿಗೆ ಅಂತಲೇ ಸ್ಪೆಷಲ್ ಸಾಂಗ್ ಸಹ ಮಾಡಿ ಅದಕ್ಕೆ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅದನ್ನು ಮುಂದೆ ಕೇಳಿ ನೋಡಿ. ವಿಡಿಯೋದೊಳಗೆ ಹೋಗ್ಬಿಟ್ಟೋಣ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಈ ವಿಡಿಯೋ ನಿಮ್ಮ ಮುಂದೆ. ಅಷ್ಟೇ ಅಲ್ಲದೆ ಈ ವರ್ಷ ನಾಗದೇವರ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ರು. ಹಿಂದಿನ ವರ್ಷ ನಮ್ಮ ಊರಲ್ಲಿ ವೆಂಕಟೇಶ್ವರನ ಒಂದು ದರ್ಶನವನ್ನು ಮಾಡಿಸಿದ್ರೆ ಆ ವೆಂಕಟೇಶ್ವರನಿಗೆ ಧ್ವಜವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಆ ಧ್ವಜ ಸ್ಥಾಪನೆಯೊಂದಿಗೆ ನಾಗದೇವರ ಪ್ರತಿಷ್ಠಾಪನೆ ಸಹ ನಡೀತಾ ಇದೆ. ಆ ಕಾರ್ಯಕ್ರಮದ ಒಂದು ಪೂಜೆ ಕೈಂಕರ್ಯಗಳ ಒಂದು ಸಣ್ಣ ತುಣುಕು ನಿಮಗೋಸ್ಕರ. ಆ ಪೂಜೆಯ ಒಂದು ಶುಭಾರಂಭ ಗುರುಗಳ ಕೈಗಳಿಂದ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಗುರುಗಳು ನೋಡಿ, ಆಲ್ಮೋಸ್ಟು ರಾತ್ರಿ 10 ಗಂಟೆ ಆಗ್ತಾಯಿತ್ತು, ಆದರೂ ಎಷ್ಟು ಆ್ಯಕ್ಟಿವ್ ಆಗಿ ಬಂದು ಎಲ್ಲದನ್ನು ನಮಗೋಸ್ಕರ ಮಾಡ್ತಾ ಇದ್ದಾರೆ. ಈ ಎಲ್ಲದನ್ನು ನೋಡಿ ನಾವೆಲ್ಲರೂ ಧನ್ಯರಾಗೋಣ ಅಲ್ವಾ.
ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ, ಅದೆಲ್ಲದರ ಅಪ್ಡೇಟ್ಸ್ ನಿಮ್ಗೆ ಕೊಡ್ತಾ ಇರ್ತೀನಿ. ಅದೆಲ್ಲ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್. ಜೈ ಗುರುದತ್ತ.